ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ಈಶಾವಾಸ್ಯಂ ವೀಕ್ಷಕ ಬಾಂಧವರಿಗೆ ಶುಭವನ್ನು ಹಾರೈಸುತ್ತಾ 2025ನೇ ಇಸ್ವಿಯ ಮಾರ್ಚ್ ತಿಂಗಳಿನ ರಾಶಿ ಭವಿಷ್ಯ ತುಲಾರಾಶಿ. ತುಲಾರಾಶಿಯವರ ಮೇಲ್ನೋಟದ ಲಕ್ಷಣವನ್ನು ವೀಕ್ಷಿಸೋಣ. ಪರಿಶುದ್ಧವಾಗಿರ್ತಕ್ಕಂತಹ ಹೃದಯ, ವ್ಯಾಪಾರದಲ್ಲಿ ಕುಶಲರು ಹಾಗೂ ಸಾಧು ಸಂತರಲ್ಲಿ ಭಕ್ತಿ ಉಳ್ಳವರು, ಅಧಿಕ ಬುದ್ಧಿವಂತರು ಆಗಿರ್ತಕ್ಕಂತಹ ತುಲಾರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಗ್ರಹಗತಿಯ ಮೇಲೆಗೆ ಇರತಕ್ಕಂತಹ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ರವಿಯು ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ಶನೈಶ್ಚರನಿಗೆ ರವಿಯು ಶತ್ರುವು ಆದ್ದರಿಂದ ಆರೋಗ್ಯದಲ್ಲಿ ಏರುಪೇರುಗಳನ್ನು ತೋರಿಸಿಕೊಡ್ತಾನೆ. ಹಾಗೂ ತಂದೆ ಮತ್ತು ಮಕ್ಕಳ ಆರೋಗ್ಯದಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಏರುಪೇರವನ್ನು, ನಿಮಗೆ ಮತ್ತು ಮಕ್ಕಳಿಗೆ ಭಿನ್ನಾಭಿಪ್ರಾಯಗಳನ್ನು ಕೂಡ ತೋರಿಸಿಕೊಡ್ತಾನೆ. ಅದೇ ರವಿಯು ತಿಂಗಳ ಅಂತ್ಯಭಾಗದಲ್ಲಿ ಮೀನರಾಶಿಯಲ್ಲಿ ಹೋದಾಗ ಅನಾರೋಗ್ಯ ಎಲ್ಲವೂ ಕೂಡ ದೂರವಾಗಿ ಆರೋಗ್ಯ ಅಭಿವೃದ್ಧಿಯನ್ನು ಕೂಡ ರವಿಗ್ರಹನು ತೋರಿಸಿಕೊಡ್ತಾನೆ. ಹಾಗೂ ವೃಶ್ಚಿಕ ಮತ್ತು ಮೇಷ ಅಧಿಪತಿಯಾಗಿರ್ತಕ್ಕಂತಹ ಮಂಗಳ ಗ್ರಹನು ಲಾಭಸ್ಥಾನವಾಗಿರ್ತಕ್ಕಂತಹ ಮಿಥುನ ರಾಶಿಯಲ್ಲಿ ನೀಚನಾಗಿ ಇರುವುದರಿಂದ ಭೂ ಸಂಬಂಧಿ ಮಾಡತಕ್ಕಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಕಷ್ಟ ನಷ್ಟಗಳನ್ನು, ಕೃಷಿಕರಿಗೆ ಅಧಿಕವಾಗಿರ್ತಕ್ಕಂತಹ ನಷ್ಟವನ್ನು, ಕೃಷಿ ಸಂಬಂಧಿತಕ್ಕಂತಹ ವಸ್ತುಗಳ ವ್ಯಾಪಾರದವರೆಗೆ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಕೂಡ ಮಂಗಳ ಗ್ರಹನು ತೋರಿಸಿಕೊಟ್ಟರೆ, ಸ್ತ್ರೀಯರಿಗೆ ಮಾತ್ರ ಮುಟ್ಟಿನ ಸಮಯದಲ್ಲಿ ಉದರ ವ್ಯಾಧಿಯನ್ನು ಅಂದರೆ ಹೊಟ್ಟೆ ನೋವನ್ನು ಅಧಿಕತೆಯನ್ನು ಕೂಡ ತೋರಿಸಿಕೊಡ್ತಾನೆ. ಹಾಗೂ ಹಾರ್ಮೋನ್ ವ್ಯತ್ಯಯಗಳನ್ನು ಕೂಡ ತೋರಿಸಿಕೊಡ್ತಾನೆ. ಮಿಥುನ ಮತ್ತು ಕನ್ಯಾ ಅಧಿಪತಿಯಾಗಿರ್ತಕ್ಕಂತಹ ಬುಧನು ನೀಚನಾಗಿ ಮೀನರಾಶಿಯಲ್ಲಿ ಇರುವಾಗ ನೀಚನಾದ್ದರಿಂದ ವಿದ್ಯಾರ್ಥಿಗಳಿಗೆ ಮಾಡುವ ವಿದ್ಯಾಕ್ಷೇತ್ರದಲ್ಲಿ ಪ್ರಗತಿಯ ಕುಂಠಿತವನ್ನು ಕೂಡ ತೋರಿಸಿಕೊಡ್ತಾನೆ. ಮನಶ್ಚಾಂಚಲ್ಯತೆಯನ್ನು ಕೂಡ ತೋರಿಸಿಕೊಡ್ತಾನೆ. ಅದೇ ಬುಧ ಗ್ರಹನೊಂದಿಗೆ ಶುಕ್ರ ಗ್ರಹನು ಇರುವುದರಿಂದ ಸ್ವಲ್ಪ ಮಟ್ಟಿಗೆ ನೀವು ಪ್ರಯತ್ನಪಟ್ಟು ಮನಶ್ಚಾಂಚಲ್ಯತೆಯನ್ನು ಬಿಟ್ಟು ಓದಿದ್ದೇ ಆದರೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗತಕ್ಕಂತಹ ಯೋಗವನ್ನು ಕೂಡ ಶುಕ್ರ ಗ್ರಹನು ತೋರಿಸಿಕೊಡ್ತಾನೆ. ಹಾಗೂ ಶಾಲಾ ಕಾಲೇಜುಗಳ ಅಧ್ಯಾಪಕರಿಗೆ ಬುಧನ ದೆಸೆಯಿಂದ ಅಧಿಕವಾಗಿರ್ತಕ್ಕಂತಹ ಕೆಲಸದಿಂದ ಒತ್ತಡವನ್ನು, ಮನಸ್ಸಿಗೆ ಅಶಾಂತಿಯನ್ನು ಕೂಡ ಬುಧ ಗ್ರಹನು ತೋರಿಸಿಕೊಡ್ತಾನೆ. ಹಾಗೂ ತುಲಾರಾಶಿಯವರಿಗೆ ಧನು ಅಧಿಪತಿ ಹಾಗೂ ಮೀನ ಅಧಿಪತಿಯಾಗಿರ್ತಕ್ಕಂತಹ ಗುರುವು ಅಷ್ಟಮ ಭಾವ ವೃಷಭದಲ್ಲಿ ಇರುವುದರಿಂದ ಗುರುವಿಗೆ ಶುಕ್ರನು ಶತ್ರು ಆದ್ದರಿಂದ ಶತ್ರು ಸ್ಥಾನದಲ್ಲಿರ್ತಕ್ಕಂತಹ ಗುರುವು ತಟಸ್ಥನಾಗಿರ್ತಾನೆ. ಹಾಗಾಗಿ ಗುರು ಬಲ ಇಲ್ಲದೆ ಇಷ್ಟಾರ್ಥಗಳು ಸಿದ್ಧಿ ಆಗುವುದಿಲ್ಲ. ಹಾಗಾಗಿ ಇಷ್ಟಾರ್ಥ ಸಿದ್ಧಿಗಳಿಗೋಸ್ಕರವಾಗಿ ತ್ರಿಮೂರ್ತಿಗಳ ಆರಾಧನೆ, ಗುರುವಿನ ಆರಾಧನೆಯನ್ನು ಮಾಡಿ ಗುರುವಿನ ಅನುಗ್ರಹ ಪಡೆದುಕೊಂಡೇ ಆಗಿದ್ದರೆ ಇಷ್ಟಾರ್ಥಗಳು ಸಿದ್ಧಿಸುವವು. ಹಾಗೂ ತುಲಾ ಮತ್ತು ವೃಷಭಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ಗ್ರಹನು ರೋಗಸ್ಥಾನವಾಗಿರ್ತಕ್ಕಂತಹ ಮೀನದಲ್ಲಿ ಉಚ್ಚನಾಗಿ ಇರುವಾಗ ನಾನಾ ವಿಧವಾಗಿ ಇರತಕ್ಕಂತಹ ಕ್ಷೇತ್ರಗಳಿಂದ ಧನ ಆಗಮನವನ್ನು, ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಗತಿಯನ್ನು ಹಾಗೂ ಸುಗಂಧ ದ್ರವ್ಯ ಆಭರಣ ಪ್ರಾಪ್ತಿಗಳನ್ನು ಕೂಡ ತೋರಿಸಿಕೊಟ್ಟದ್ದಾದರೂ ಅದಕ್ಕಾಗಿ ಧನ ವ್ಯಯವನ್ನು ಕೂಡ ಶುಕ್ರ ಗ್ರಹನು ತೋರಿಸಿಕೊಡ್ತಾನೆ. 4 ಮತ್ತು 5ನೇ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಶನೈಶ್ಚರನು ಅಂದರೆ ಕುಂಭ ಮತ್ತು ಮಕರಗಳ ಅಧಿಪತಿಯಾಗಿರ್ತಕ್ಕಂತಹ ಶನೈಶ್ಚರನು ಸ್ವಕ್ಷೇತ್ರವಾಗಿರ್ತಕ್ಕಂತಹ ಕುಂಭರಾಶಿಯಲ್ಲಿ ಇರುವಾಗ ತುಲಾ ರಾಶಿಯವರಿಗೆ ಪಂಚಮ ಶನಿ ಆಗಿರ್ತಾನೆ. ಪಂಚಮದಿಂದ ಕೆಲಸ ಕಾರ್ಯಗಳನ್ನು ಸೂಚನೆಯನ್ನು ಜ್ಯೋತಿಷ್ಯ ಶಾಸ್ತ್ರವು ತಿಳಿಸುವುದರಿಂದ ಶುಭ ಕಾರ್ಯಗಳಿಗೆ ಅತೀವವಾಗಿರ್ತಕ್ಕಂತಹ ಅಡೆತಡೆಗಳನ್ನು, ವಿವಾಹ ಸಂಬಂಧಿಯಾಗಿರ್ತಕ್ಕಂತಹ ಕೆಲಸಗಳಿಗೆ ವಿಘ್ನಗಳನ್ನು ಕೂಡ ತೋರಿಸಿಕೊಡ್ತಾನೆ. ಹಾಗೆ ಪುತ್ರರಿಂದ ವ್ಯಾಪಾರದಲ್ಲಿ ನಷ್ಟವನ್ನು ಹಾಗೂ ವಾಹನಾದಿಗಳ ಅಪಘಾತಗಳನ್ನು ಕೂಡ ಶನೈಶ್ಚರನು ತೋರಿಸಿಕೊಡ್ತಾನೆ. ಹಾಗಾಗಿ ಪಂಚಮದಲ್ಲಿ ಇರತಕ್ಕಂತಹ ಶನಿದೋಷ ಪೀಡಾ ಪರಿಹಾರಕ್ಕೆ ಶನೈಶ್ಚರನ ಆರಾಧನೆ, ಎಳ್ಳು ದೀಪಗಳಿಂದ ಶನೈಶ್ಚರನ್ನು ಪ್ರೀತಿಸಿಗೊಳಿಸುವಿಕೆಯಿಂದ ಬರುವ ಕಷ್ಟ ನಷ್ಟಗಳು ಕೂಡ ದೂರವಾಗುತ್ತದೆ. 6ನೇ ರಾಶಿಯಲ್ಲಿ ಅಂದರೆ ಮೀನರಾಶಿಯಲ್ಲಿ ರಾಹುಗ್ರಹನು ಶುಕ್ರ ಮತ್ತು ಬುಧನೊಂದಿಗೆ ಸಂಯೋಗ ಹೊಂದಿದಾಗ
ರಾಹುಗ್ರಹನು ಷಷ್ಠ ಸ್ಥಾನ ಅಂದರೆ 6ನೇ ಭಾವ ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ಸಂತಾನ ಚಿಂತೆಯನ್ನು ಕೂಡ, ಸಂತಾನಕ್ಕಾಗಿ ಆಸ್ಪತ್ರೆಗಳಲ್ಲಿ ಧನ ನಷ್ಟಗಳನ್ನು ಕೂಡ ತೋರಿಸಿಕೊಡ್ತಾನೆ. ಶೀಘ್ರ ಸಂತಾನಕ್ಕಾಗಿ ಆಶ್ಲೇಷ ಬಲಿದಾನಾದಿಗಳನ್ನು, ನಾಗ ಪ್ರತಿಷ್ಠಾಪನೆಗಳನ್ನು, ಘಾಟಿ ಸುಬ್ರಹ್ಮಣ್ಯ ಅಥವಾ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಗಳ ಭೇಟಿಯನ್ನು ಮಾಡಿದ್ದೇ ಆದರೆ ಅಲ್ಲಿ ಇರತಕ್ಕಂತಹ ಶುಕ್ರನ ಅನುಗ್ರಹದೊಂದಿಗೆ ರಾಹುಗ್ರಹನು ಸಂತಾನ ಭಾಗ್ಯವನ್ನು ಕೂಡ ಕೊಡುವವನಾಗ್ತಾನೆ. ವ್ಯಯಸ್ಥಾನದಲ್ಲಿ ಅಂದರೆ ಕನ್ಯಾ ರಾಶಿಯಲ್ಲಿ ಇರತಕ್ಕಂತಹ ಕೇತುಗ್ರಹನು ವಿದೇಶ ಸಂಚಾರಕ್ಕೆ ಹೋಗಿ ಯಾರೆಲ್ಲ ವಿದ್ಯಾಭ್ಯಾಸವನ್ನು ಕಲಿಬೇಕಂತ ಇಚ್ಛಿಸುವ ವಿದ್ಯಾರ್ಥಿಗಳಿಗೆ ಯಶಸ್ಸನ್ನು, ಕೀರ್ತಿಯನ್ನು ಕೂಡ ತೋರಿಸಿಕೊಡ್ತಾನೆ. ಹಾಗೂ ಜ್ಞಾನಾರ್ಜನೆ ಮಾಡತಕ್ಕಂತಹ ನಿಮ್ಮ ಮನೋವಾಂಛಿತವನ್ನು, ಇಷ್ಟಾರ್ಥ ಸಿದ್ಧಿಗಳನ್ನು ಕೂಡ ಕೇತುಗ್ರಹನು ತೋರಿಸಿಕೊಡ್ತಾನೆ. ಆ ಕೇತುವಿನ ಅನುಗ್ರಹ, ವ್ಯಯಸ್ಥಾನದಲ್ಲಿರ್ತಕ್ಕಂತಹ ಕೇತುವಿನ ಅನುಗ್ರಹಕ್ಕಾಗಿ ಮಹಾಗಣಪತಿಯ ಪೂಜೆಯನ್ನು ಮಾಡಿದ್ದೇ ಆದರೆ ನೀವು ಮಾಡತಕ್ಕಂತಹ ಉದ್ಯೋಗ, ವ್ಯವಹಾರ ಕ್ಷೇತ್ರ, ಷೇರು ಮಾರ್ಕೆಟ್ಗಳಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಕೂಡ ಕೇತುಗ್ರಹನು ತೋರಿಸಿಕೊಡ್ತಾನೆ. ಈ ರೀತಿಯ ಗ್ರಹಗತಿಯ ಮೇಲೆಗೆ ಇರತಕ್ಕಂತಹ ಎಲ್ಲ ವಿಧವಾದ ಸ್ವಲ್ಪ ಮಟ್ಟಿಗೆ ಅಶುಭಗಳು ಕೂಡ ನವಗ್ರಹ ದೇವತೆಗಳ ಪೂರ್ಣ ಅನುಗ್ರಹದಿಂದ ದೂರವಾಗಿ ನಿಮ್ಮ ಇಷ್ಟಾರ್ಥಗಳನ್ನು ದೇವರು ಅನುಗ್ರಹಿಸಲಿ ಎಂದು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.